ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತಂದಿದ್ದೀನಿ. ಅದು ಏನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಈಗ ಓಪನ್ ಆಗಿದೆ. ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಕಂಪ್ಲೀಟ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಅದು ಏನಂತ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಡಿಟೇಲ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ಮತ್ತು ಯಾವ ಥರ ಅಪ್ಲೈ ಮಾಡಬೇಕಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಇವತ್ತೇ ತಾನೇ ಬಂದಿರೋದು ಈ ಗೌರ್ಮೆಂಟ್ ಸರ್ಕ್ಯುಲರ್ ಪ್ರಕಟಣೆ. ಏನಂದರೆ ಇದರಲ್ಲಿ 19/5/2025 ಇದು ಬಂದಿದೆ. ಇದರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳ PUC, ITI ಮತ್ತು ಡಿಪ್ಲೊಮಾ, ಇದು ಇಂಪಾರ್ಟೆಂಟ್ ಇದೆ. PUC, ITI ಮತ್ತು ಡಿಪ್ಲೊಮಾ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಅವರಷ್ಟೇ ಇದು ಅಪ್ಲಿಕೇಶನನ್ನು ಅಪ್ಲೈ ಮಾಡಬಹುದು. PUC, ITI ಮತ್ತು ಡಿಪ್ಲೊಮಾ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕಾಗತ್ತೆ. ಯಾವ ಕೆಟಗರಿಗೆಲ್ಲ ಅಪ್ಲೈ ಆಗುತ್ತೆ ಇಲ್ಲಿ ನೋಡುವ, ಒನ್ ಬೈ ಒನ್. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡುವಂಗೆ ಕೆಟಗರಿ 1 ಪ್ರವರ್ಗ 1, 2A ಕೆಟಗರಿ, 2B, 3A, 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇವರಿಗೆಲ್ಲ ಇದು ಅಪ್ಲೈ ಆಗುತ್ತೆ. ಮತ್ತು ಪ್ರವರ್ಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅದರಲ್ಲಿ PUC, ITI ಮತ್ತು ಡಿಪ್ಲೊಮಾ ಓದ್ತಾ ಇರುವ ಸ್ಟೂಡೆಂಟ್ಗಳಿಗೆ 2025 ಮತ್ತು 26ನೇ ಸಾಲಿಗೆ ಅಪ್ಲಿಕೇಶನ್ ಇದು ಕಾಲ್ಫಾರ್ಮ್ ಮಾಡಿದ್ದಾರೆ, ಅರ್ಜಿ ಆಹ್ವಾನಿಸಲಾಗಿದೆ. ಈಗ ಇನ್ಕಮ್ ಲಿಮಿಟ್ ಎಲ್ಲ ಏನು? ಪ್ರವರ್ಗ 1 SC ಮತ್ತು STಗೆ ವಾರ್ಷಿಕ ಆದಾಯ ಎಷ್ಟಿರಬೇಕಂದ್ರೆ 2.5 ಲ್ಯಾಕ್, ಅಂದರೆ ವಾರ್ಷಿಕ ಆದಾಯ 2.5 ಲಕ್ಷ ಮತ್ತು ಅದಕ್ಕಿಂತ ಕಡಿಮೆ ಇರಬೇಕು. ಅದೇ ರೀತಿ ಪ್ರವರ್ಗ 2A ಕೆಟಗರಿ 2, 2A, 2B, 3A, 3B ಇವರಿಗೆ 1 ಲಕ್ಷ ಮತ್ತು ಅದಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರುತ್ತಾರೆ, ಎಲಿಜಿಬಲ್ ಆಗಿರುತ್ತಾರೆ. ಅವರು ಸ್ಟೂಡೆಂಟ್ಸ್ ಇದನ್ನು ಅಪ್ಲೈ ಮಾಡಬಹುದು. ಈಗ ಸ್ಟೂಡೆಂಟ್ಸ್ ಮೈಂಡಲ್ಲಿ ಒಂದು ಡೌಟ್ ಬರುತ್ತೆ, ಇದನ್ನು ಎಲ್ಲಿ ಅಪ್ಲೈ ಮಾಡಬೇಕಂತ. ಡಿಯರ್ ಸ್ಟೂಡೆಂಟ್ಸ್, ನಾ ಇಲ್ಲೇ ಶೋ ಮಾಡ್ತಾ ಇರೋದು, ಇಲ್ಲಿ ತೋರಿಸ್ತಾ ಇರೋ ಒಂದು ಲಿಂಕ್ ಇದೆ. ಇದು ನಾನು ಡೆಮೋನು ಕೂಡ ತೋರಿಸ್ತೀನಿ, ಲಾಸ್ಟಿನ ತನಕ ಈ ವಿಡಿಯೋ ನೋಡಿ. shp.karnataka.gov.in/BCWD ಈ ಲಿಂಕಿಗೆ ಹೋಗಿ ತಾವು 20/6/2025 ಒಳಗಡೆ, ಅಂದರೆ ಜೂನ್ 20 ಒಳಗಡೆ ನೀವು ಇದನ್ನು ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕಾಗತ್ತೆ. ಮತ್ತು ತಾಲೂಕವಾರ ವಿದ್ಯಾರ್ಥಿ ನಿಲಯಗಳು ಮತ್ತು ವಿದ್ಯಾರ್ಥಿ ನಿಲಯ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆ ವಿವರ, ಸರ್ಕಾರ ಆದೇಶಕ್ಕಾಗಿ ಈ ಕೆಳಗೆ ವೆಬ್ಸೈಟನ್ನು ನಾವು ವಿಸಿಟ್ ಮಾಡಬೇಕಾಗತ್ತೆ. ಏನೇ ತೊಂದರೆ ಬಂದರೂ BCWD helpline@gmail.comಗೆ ತಾವು ಮೇಲ್ ಕೂಡ ಮಾಡಬಹುದು. ಮತ್ತು ಇಲ್ಲಿ ಕಾಣಿಸ್ತಾ ಇರುವ ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಿನೂ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಈಗ ನಾನು ನೆಕ್ಸ್ಟ್ ಏನಂದರೆ ಈ ಲಿಂಕಿಗೆ ಹೋಗಿ SHP ಕರ್ನಾಟಕ ಈ ಲಿಂಕಿಗೆ ಹೋಗಿಬಿಟ್ಟು ನಾನು ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡಬೇಕಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ಇಲ್ಲ ನೋಡುವಂಗೆ ನಾನು ಗೂಗಲಲ್ಲಿ SHP ಅಂತ ಟೈಪ್ ಮಾಡಿದೆ, ಈ ಬಂತು. ಇಲ್ಲೇ ಮುಖ್ಯಮಂತ್ರಿಯವರ ಫೋಟೋ ಕೂಡ ಇದೆ. ಇದರಲ್ಲಿ ನಾವು ನೋಡ್ಬೋದು SHP ಅಕೌಂಟ್ ಅಂತ ಇರುತ್ತೆ, ಪ್ರೀ ಮ್ಯಾಟ್ರಿಕ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಅಂತೂ ಇರುತ್ತೆ. ಇದರಲ್ಲಿ ನಾವೇನು ಮಾಡಬೇಕಂದ್ರೆ ಪೋಸ್ಟ್ ಮ್ಯಾಟ್ರಿಕ್ ಅಂತ ಲಿಂಕ್ ಇರುತ್ತೆ, ಇದರಲ್ಲಿ ನಾವು ಆ ಲಿಂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಕ್ಲಾಸ್ ಅಬೌಟ್ 10 ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಕ್ಯಾನ್ ಅಪ್ಲೈ ಫಾರ್ ದಿ ಹಾಸ್ಟೆಲ್ ಅಂಡರ್ ಪೋಸ್ಟ್ ಮ್ಯಾಟ್ರಿಕ್. ಈ ಲಿಂಕಿಗೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆನ್ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್? ಎಸ್, ಯಾಕಂದರೆ ಫಸ್ಟ್ ನೀವು SSP ID ಕೂಡ ಕ್ರಿಯೇಟ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಲಾಗಿನ್ ಕೂಡ ಮಾಡಬೇಕಾಗತ್ತೆ. ಇಲ್ಲಿ ಬಳಕೆದಾರರ ಹೆಸರು ಮತ್ತು ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಕೂಡ ಮಾಡಬೇಕಾಗತ್ತೆ. ಈ ಕ್ಯಾಪ್ಚಾ ಕೋಡನ್ನ ಎಂಟರ್ ಮಾಡ್ತಾ ಇದ್ದೀನಿ. ಈಗ ನಾವು ನೋಡ್ಬೋದು, ಈಗ ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ಇಲ್ಲೇ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿರುತ್ತೆ. ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಹೋಗಿ ಸ್ಟೂಡೆಂಟ್ ಕನ್ಸೆಂಟ್ ಎರಡೂ ಟಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಾವು ಏನಿದೆ ಇಲ್ಲೆಲ್ಲ ಮಾಹಿತಿ ಏನು ಕಾಣಿಸ್ತಾ ಇದೆ, ನಂಬರ್ 1 ಇಲ್ಲಿ ಕಾಣಿಸ್ತಾ ಇರುವ ಮಾಹಿತಿ ಕಾಸ್ಟ್, ಸ್ಟಡಿ ಮತ್ತು ಪರ್ಸ್ನಲ್ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದೇ ರೀತಿ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್, ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ಮತ್ತು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಮಾಡಿದ ನಂತರ ನೀವು ಎಲಿಜಿಬಲ್ ಇದ್ದರೆ ನಿಮಗೆ ಹಾಸ್ಟೆಲ್ ಅಲಾಟ್ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ
ಮತ್ತು ಇಂಥ ಯೂಸ್ಫುಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.